ಜಾನಪದ ರಂಗಭೂಮಿ ಕಲಾವಿದರು ಆದಂಥ ಶ್ರೀ ಯಲ್ಲಪ್ಪ ಸತ್ಯಪ್ಪ ನಾಯ್ಕರವರ ನೇತೃತ್ವದಲ್ಲಿ ಸರ್ ಒಂದು ವಿಶೇಷವಾಗಿ ಶಾಂತರಸರ ಹಾಗೂ ಬಸವಣ್ಣನವರ ಒಂದು ತುಲನಾತ್ಮಕವಾದಂಥ ಒಂದು ಉಪನ್ಯಾಸವನ್ನು ಏರ್ಪಾಡು ಮಾಡಿದ್ರಿ. ಮಕ್ಕಳಿಗಾಗಿ ವಿಶೇಷ ಮಕ್ಕಳಿಗೆ ಶಾಂತರಸರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಮೂಡಿಸುವಾಗಿ ಸಮಾಜವನ್ನು ಒಂದು ಎಲ್ಲ ಕೋಮು ದ್ವೇಷ ಇಲ್ಲದೆ ಬದುಕುವಂಥ ವ್ಯವಸ್ಥೆ ಮಾಡುವಲ್ಲೇ ಅನುಕೂಲ ಆಗಲಿ ಅನ್ನೋ ದೃಷ್ಟಿಗೂ ಮಾಡಿದ್ರಿ. ಅದನ್ನು ಒಂದು ಪ್ರತಿಬಿಂಬ ನಮ್ಮ ಮಕ್ಕಳಲ್ಲಿ ತೋರಿಸುವ ಸಲುವಾಗಿ ಸರ್ ಅಲ್ಲಿ ಒಂದು ಆಯೋಜನೆ ಮಾಡಿದ್ರು. ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ವಿಶೇಷವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಂತ M.K. ಪಾಟೀಲ್ ಅವರನ್ನು ಮೊದಲು ಮಾಡಿಕೊಂಡ್ರಿ. ಅಲ್ಲಿ PDO ಸಾಹೇಬರ್ರಿ ಮತ್ತು ಬೇರೆ ಬೇರೆ ಒಂದು ಶೈಕ್ಷಣಿಕ ವಲಯದ ಅಧಿಕಾರಿಗಳು ರೀ, ಎಲ್ಲ ಗುರುವೃಂದ, ವಿಶೇಷವಾಗಿ ಸರ ಮಕ್ಕಳು, ಅಲ್ಲಿ ಒಂದು ಹಿರಿಯರಾದಂಥ ಒಬ್ಬ ಸೋಮಲಿಂಗಪ್ಪ ಅಂಥೇಳಿ ಅವರು ಅಂತ ಎಲ್ಲರೂ ಕೂಡಿಕೊಂಡು ಸರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಅದಕ್ಕೆ ನನಗಲ್ಲಿ ನಮ್ಮ ಗೋಕಾಕದಿಂದ ರೀ ನಮ್ಮ ಬಸವಣ್ಣನವರ ವ್ಯಕ್ತಿತ್ವದೊಂದಿಗೆ ತುಲನಾತ್ಮಕವಾಗಿ ನಮ್ಮ ಸರ ಶಾಂತರಸರ ಜೀವನವನ್ನು ನೀವು ಸ್ವಲ್ಪ ಮಕ್ಕಳಿಗೆ ತಿಳಿಯುವಂಗೆ ಹೇಳಬೇಕ್ರಿ ಅಂದಾಕ್ಷಣ ಭಾಳ ಸಂತೋಷ ಆಯ್ತು ರೀ. ಯಾಕಂದರೆ ಹಿರಿಯರನ್ನು ಸ್ಮರಣೆ ಮಾಡುವುದ್ರೊಳಗೆ ಒಂದು ಆನಂದದ ರೀ. ಒಂದು ಏಕಜ ಪಿತಾಮಹಸ್ಸೇ ಜಗತ್ತು ಮಾತಾ ತಾತ ಪಿತಾಮ್ಯಂ ಅಂತಾರಲ್ಲ, ಅಂದರೆ ಹಿಂದಿನ ನಮ್ಮ ತಂದೆ ತಾಯಿಗಳನ್ನಾಗಲಿ ಗುರು ಹಿರಿಯರನ್ನಾಗಲಿ ನಾವು ಸ್ವಲ್ಪ ಸಾಹಿತ್ಯ ಎನಿಸಿಕೊಂಡವ್ರದ್ದು ಹಿರಿಯ ಸಾಹಿತಿಗಳನ್ನಾಗಲಿ ಸ್ಮರಣೆ ಮಾಡುವುದು ನಮ್ಮೊಂದು ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡ್ರಿ. ಅಲ್ಲಿ ಹೋದಾಕ್ಷಣ ಭಾಳ ಸಂತೋಷ ಆಯ್ತು ರೀ. ಶಾಲೆಯ ವಾತಾವರಣನ ಭಾಳ ಒಂದು ಸಲ ಮಕ್ಕಳಿಗೆ ಒಂದು ಪ್ರೋತ್ಸಾಹದಾಯಕವಾದಂಥ ಒಂದು ಈ ಕುವೆಂಪು ರೀ, ಶಿವರುದ್ರಪ್ಪನವರು, ಬೇಂದ್ರೆಯವರು, ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಭಾವಚಿತ್ರಗಳನ್ನೆಲ್ಲ ರೀ ಶಾಲೆಯ ಒಂದರೊಳಗೆ ಆವರಣ ಮಾಡಿದ್ದಾರೆ ರೀ. ಅಂದರೆ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ ಒಂದು ಆಸಕ್ತಿ. ನೀವು ಶಾಂತರಸರ ಯಾವ ಸಾಹಿತ್ಯವನ್ನು ಮಕ್ಕಳಿಗೆ ಹೇಳಿದ್ರೆ? ಶಾಂತರಸರ ಒಂದು ಜೀವನ ಕ್ರಮ ಸರ್. ಅಂದರೆ ನಮ್ಮ ಬಸವಣ್ಣನವರ ಒಂದು ಮನೋಭಾವನ ಅವರಲ್ಲಿ ಇತ್ತು. ಆದರೆ ಬಸವಣ್ಣನವರು ಶಾಂತ ಸ್ವಭಾವದವರು, ಆದರೆ ಹೆಸರಿಗೆ ತಕ್ಕಂಗೆ ಶಾಂತರಸರು ಶಾಂತವಾಗಿ ಇರಲಿಲ್ಲ ರೀ. ಯಾಕಂದ್ರೆ ಸಮಾಜದ ಅನಿಷ್ಟಗಳನ್ನು ಮೌಢ್ಯಗಳನ್ನು ಖಂಡಿಸುವಂಥ ಮನೋವೃತ್ತಿ ರೀ ಶಾಂತರಸರು.